ಇದು ನಮ್ಮ 800 ಗಂಡು ಅಂತ ನಮ್ಮ ಜಯರಾಮ್ ಹತ್ರ ಇತ್ತು ಒಂದು. ಅದಕ್ಕೆ ನಮ್ಮ ಮಕ್ಷಿಗಳು ಪೂಟ್ ಮಾಡಿ ಆ 800 ಗಂಡಿಗೆ ಒಂದು ದೊಡ್ಡ ಗಂಡು ಅದೆತ್ತಿ ನಮ್ಮ ವಾಲ್ಟಿ ಅವರ ಸ್ಟೀವನ್ ಅಂತ ಇದ್ದಾರೆ, ಅವ್ರಿಗೆ ಕೊಟ್ಟಿದ್ದೆ. ಸ್ಟೀವನ್ಗೆ ನಾನು ಅವ್ರ ಹತ್ರ ಆಡ್ತೋಪ ಅದ ಗಂಡಲ್ಲಿ ಅಂತ ಅವರೇ ಮಡಿಕೊಂಡ್ರು. ನಾನೇ ಒಂದು ತಿರುವಾಲಿ ಹಣ್ಣು ಕೊಟ್ಟಿದ್ದೆ, ಅದು ಅದಕ್ಕೆ ಸೆಟ್ ಆಗಿದೆ ಅಂತ. ನಾನೇನೋ ಪ್ರೀತಿಯಿಂದ ಮಡಿಕೊಂಡಿದ್ದಾರೆ ಅಂತ ಬಿಟ್ಬಿಟ್ಟೆ. ಅದು ಅವ್ರ ಹತ್ರ ಒಂದು ಯಾವ್ದೋ ಹಳೆ ವಾಲ್ಟಿ ಅವ್ರ ಮಕ್ಷಿದ್ದು ಹೆಣ್ಗೆ ಹಾಕ್ಬಿಟ್ಟು ಇದೊಂದು ಗಂಡ ಇತ್ತು, ಫಾರೂಕ್ ನಿನ್ಗೆ ಆ ಗಂಡು ನನ್ನ ಹತ್ರ ಇದ್ರೆ ಅದ್ರ ಮಗ ಕೊಟ್ಟು ಕಳಿಸ್ತೀನಿ ತಗೋ ಅಂತ ಕೊಟ್ಟು ಕಳ್ಸಿದ್ರು. ಇದು ಇದಕ್ಕೆ ನಮ್ಮ ನಂಬರ್ 1 ಮಗಳಿಗೂನು ಒಂದು ತಾಮ್ರಾಲ್ ಇತ್ತು, ಒಂದು ತಾಮ್ರಾಲ್ ಗಂಡು, ಅದಕ್ಕೆ ಹಾಕಿ ಈ ಹೆಣ್ಪಟ ಬಂದಿತ್ತು. ಇದು ಈ ಗಂಡಿಗೆ ಈ ಹೆಣ್ಣು ಹಾಕ್ಬಿಟ್ಟು 4 ಪಟ್ಟ ಮಾಡಿದೆ. 4 ಪಟ್ಟನು ಐದ್ ಕಲ್ಲಿಗೆನೆ ಕತ್ಲಾಗ್ ಹೋಗ್ಬಿಡ್ತು. ಹೌದಾ ಸರ್? ಕುತ್ಕೊಳ್ಳಿಲ್ಲ ಈ ಪ್ಯಾರ್ನಲ್ಲಿ. 15 ದಿವಸಕ್ಕೆಲ್ಲ ಟೈಮ್ ಬಂದ್ಬಿಡ್ತು ಈ ಜೊತೆಲಿ. ರೀಸನ್ ಸರ್ ಯಾಕೆ ಅದು ಕುತ್ಕೊಂಡಿಲ್ಲ? ಏನ್ ಆಡುದೇ, ಅದಕ್ಕೆ ಫುಲ್ ಆಡುದೇ. ಇದು ಟೈಮ್ ಅದಕ್ಕೆ ಓವರ್ ಬೇಕು, ಟೈಮ್ ಸಾಕಾಗುದಿಲ್ಲ. 1.5 ದಿನ ಎಲ್ಲಿ ತಗೋ ಬರೋಣ ನಾವು. ಅದಕ್ಕೆ ಇದು ಮಕ್ಷಿಗಳ ಪೂಟ ಐತಲ್ಲ, ಮಕ್ಷಿಗಳಿಗೆ ವಾಲ್ಟಿಯವ್ರ ಮಕ್ಷಿಗಳಿಗೆ ನಮ್ಮ ಅಕ್ಕಿ ಪೂಟ ಆಡಿದ್ರೆ ಲಾಂಗ್ ನಿಂತ್ಕೊಬಿಡ್ತವೆ. ಇದು ಫುಲ್ ಪವರ್ಫುಲ್ ತಿರುವಾಲು. ಇದು ನಮ್ 3 ತಲೆ ಪೂಟ ಆಗಿತ್ತು ಇದಕ್ಕೆ. ಅದಕ್ಕೆ ನಮ್ ಈ ಹೆಣ್ಣು ಹಾಕ್ಬಿಟ್ಟು ಇದರ ಅಮ್ಮನು ಬಾಲ ಕಟ್ಕೊಂಡು ನಮ್ ಭುವನ್ ಹತ್ರ ಒಂದು 8 ಅವರ್ ಚಿಲ್ಲರೆ ಆಡಿತು. ಈ ಹೆಣ್ಣು ತೆಗೆದು ಈ ಗಂಡಿಗೆ ಹಾಕ್ತೆ, 4 ಪಟ್ಟ ಮಾಡಿಸ್ತೆ, 4 ಕತ್ಲಾಗೋಯ್ತು. ಹೌದಾ ಸರ್? ಈ ಕಡೆ ಆ ಕಡೆ 2 ಬಾಲ ಕಟ್ ಮಾಡಿಬಿಟ್ಟು 12.25 ಅವರ್ ಆಡ್ಕೊಂಡು ಮಾಮೂಲಿ ಟೂರ್ನಿಮೆಂಟ್ಗಿಲ್ಲ ಉಡಾನ್ಗೆ ಆಯ್ತು. ಇದು ನೆಕ್ಸ್ಟ್ ಪುನಃ 8 ದಿವಸ ರೆಸ್ಟ್ ಕೊಟ್ಟು 8 ದಿನ ರೆಸ್ಟ್ ಕೊಟ್ಟು ಪುನಃ ಬಿಟ್ಟು ಪುನಃ ಕತ್ಲೆ ಆಗೋಯ್ತು. ನಾನು ಬಡ್ಡಿ ಮಗನ ಹೆಣ್ಣು ಇದು ಕತ್ಲೆ ಆಗಿ ಜೊತೆಲ್ಲ ಆಡ್ತಾ ಇಲ್ಲ ಅಂತ ಜೊತೆ ಹೊಡೆದು ತೆಗ್ದಾಕ್ಬಿಟ್ಟೆ.